ಓಕೆ, ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆಯ ದಿನಾಂಕ ಪ್ರಕಟ ಆಗಿದೆ. ರಾಜ್ಯದ 3 ಕ್ಷೇತ್ರಗಳಿಗೆ ಸದ್ಯಕ್ಕೆ ಉಪಚುನಾವಣೆ ಇಲ್ಲ. ಉಪಚುನಾವಣೆ ದಿನಾಂಕವನ್ನ ಈಗ ಘೋಷಣೆ ಮಾಡ್ತಾ ಇಲ್ಲ, ಯಾವಾಗ ಏನ್ ಕಥೆ ಅಂತ. ರಾಜ್ಯದ 3 ಕ್ಷೇತ್ರಗಳಿಗೆ ಸದ್ಯಕ್ಕೆ ಉಪಚುನಾವಣೆ ಯಾವಾಗ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಉಪಚುನಾವಣೆ ಘೋಷಣೆ ಮಾಡದೆ ಚುನಾವಣಾ ಆಯೋಗ ಇನ್ನೂ ಕೂಡ ವೇಟ್ ಮಾಡ್ತಾ ಇದೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಕ್ಷೇತ್ರಗಳಿಗೆ ಚುನಾವಣೆ ಆಗಬೇಕಾಗಿತ್ತು. ಈಗ ಯಾವಾಗಲೂ ಒಂದ್ಸರಿ ಪ್ರಸ್ತಾಪ ಆಗತ್ತೆ ಅಂತ ಎದುರು ನೋಡಲಾಗ್ತಿತ್ತು. ಇವತ್ತು ಚುನಾವಣಾ ಆಯೋಗ ಸುದ್ದಿಗೋಷ್ಠಿ ಕರೆದಿದ್ರಿಂದ ಸಹಜವಾಗಿ ಇವತ್ತೇ ಉಪಚುನಾವಣೆಯ ದಿನಾಂಕವೂ ಕೂಡ ಘೋಷಣೆ ಆಗಬಹುದಾ ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಇವತ್ತು ದಿನಾಂಕವನ್ನ ಪ್ರಕಟ ಮಾಡಿಲ್ಲ. ಸೊ ಹಾಗಾಗಿ ಇನ್ನೂ ವೇಟ್ ಮಾಡಬೇಕು ಅಂತ ಕಾಣಿಸುತ್ತೆ, ಯಾವಾಗ ಈ ಉಪಚುನಾವಣೆಗಳನ್ನ ಅನೌನ್ಸ್ ಮಾಡ್ತಾರೆ ಅಂತ. ಸದ್ಯಕ್ಕಂತೂ ಈ 3 ಉಪಚುನಾವಣೆಗಳು ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ 3 ಕ್ಷೇತ್ರಗಳಲ್ಲಿ ಇನ್ನು ಚುನಾವಣೆಯನ್ನು ನಡೆಸೋದಕ್ಕೆ ತೀರ್ಮಾನ ಆಗಿದ ಹಾಗೆ ಕಾಣಿಸ್ತಾ ಇಲ್ಲ. ಕೇವಲ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಚುನಾವಣಾ ದಿನಾಂಕವನ್ನಷ್ಟೇ ಪ್ರಕಟ ಮಾಡಿದ್ದಾರೆ. ಎಷ್ಟು ಹಂತಗಳಲ್ಲಿ ಮಾಡ್ತೀವಿ, ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋದನ್ನಷ್ಟೇ ತಿಳಿಸಿದ್ದಾರೆ.